ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆರ್ ಡೂಯಿಂಗ್ ವೆರಿ ವೆಲ್. ಸೊ ನಾವು ಕಾರ್ಡಿಯಲ್ ಕ್ರೂಸಲ್ಲಿ ಊಟ ಮಾಡಿ ಇವಾಗ ನಾವು ರಿಸೆಪ್ಷನ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟಾರ್ಲೈಟ್ ರೆಸ್ಟೋರೆಂಟ್ ಬಂದುಬಿಟ್ಟು ಡೆಕ್ 4 ಡೆಕ್ 5 ಇದೆ. ಡೆಕ್ 5 ಬಂದು ಪ್ಯೂರ್ಲಿ ವೆಜಿಟೇರಿಯನ್ ಜೈನ್ ಫುಡ್ಡು ಮತ್ತು ಪ್ಯೂರ್ಲಿ ವೆಜಿಟೇರಿಯನ್ನು. ಡೆಕ್ 4ಅಲ್ಲಿ ಬಂದುಬಿಟ್ಟು ಯು ಗೆಟ್ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್. ಸೊ ನಾವು ಇವಾಗ ರಿಸೆಪ್ಷನ್ ಕಡೆ ಹೋಗ್ತಾ ಇದ್ದೀವಿ. ಯಾಕಂತಂದರೆ ಅವ್ರು ಹೇಳಿದ್ರು ಲಕ್ಷದ್ವೀಪಕ್ಕೆ ಹೋಗಬೇಕು ಅಂತಂದರೆ ಯು ಹ್ಯಾವ್ ಟು ಮೇಕ್ ಸಮ್ ಪೇಮೆಂಟ್ ಅಂತಂದರು. ಆಮೇಲೆ ಇಲ್ಲಿ ನೋಡಿ ಇದು ಹಾಗೆ ಹೋಗ್ತಾ ಇದ್ದಾಗ ಅಲ್ಲಿ ಎಲ್ಲ ಕಡೆ ಸೀಟಿಂಗ್ ಅರೇಂಜ್ಮೆಂಟ್ ಸಕ್ಕದಾಗಿ ಮಾಡಿದ್ದಾರೆ. ಎಲ್ಲ ಕಡೆಯಿಂದ ಬ್ಯೂಟಿಫುಲ್ ವ್ಯೂ, ಟೇಬಲ್ ಟೆನ್ನಿಸ್ ಇದೆ. ಆಮೇಲೆ ಇಲ್ಲೊಂದು ರೆಸ್ಟೋರೆಂಟ್ ಇದೆ. ಇದು ಯು ಹ್ಯಾವ್ ಟು ಪೇ ಆ್ಯಂಡ್ ಈಟ್ ಇಲ್ಲಿ ಅಲೋಕೊಟ್ಟು. ಆಮೇಲೆ ಏನೋ ಚೆಫ್ಸ್ ಕಿಚನ್ ಇದೆ. ಅದು ಹೋಲ್ ಫ್ಯಾಮಿಲಿ ಬಂದರೆ ಅಲ್ಲಿ ಕುತ್ಕೊಂಡು ತಿನ್ಬೋದು. ಇದು ಒಂದು ಚೇರ್ಮನ್ಸ್ ಏರಿಯಾ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಡೆ ಬ್ಯೂಟಿಫುಲ್ ಆಗಿದೆ ಇಲ್ಲೆಲ್ಲ. ಆಮೇಲೆ ಇದು ಮೇಯ್ನ್ ಏರಿಯಾ, ರಿಸೆಪ್ಷನ್ ಏರಿಯಾ ಇದು. ಸೊ 5000 ರುಪೀಸ್ ನಮ್ಮ ಕ್ಯಾಬಿನ್ ಕಾರ್ಡಲ್ಲಿ ಪೇ ಮಾಡಬೇಕು. ಆಮೇಲೆ ಅಲ್ಲಿ ಲಕ್ಷದ್ವೀಪಕ್ಕೆ ಹೋಗಬೇಕು ಅಂತಂದರೆ ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ ಇದೆ. ನಿಮ್ಗೇನಾದರೂ ಗೇಮ್ಸ್ ಆಡಬೇಕು ಅದಕ್ಕೆಲ್ಲ ಎಕ್ಸ್ಟ್ರಾ ಪೇಮೆಂಟ್ ತೊಗೋತಾರೆ. ಸೊ ಈ ಲಕ್ಷದ್ವೀಪ ಹತ್ರ ನಮಗೆ ಡ್ರಾಪ್ ಮಾಡೋಕ್ಕೆ 1780 ನಿಯರಿಂಗ್ 1800 ಪರ್ ಪರ್ಸನ್ ಅಂತ ತೊಗೊಂಡ್ರು. ಇನ್ನು ಮಿಕ್ಕಿದ ಅಮೌಂಟ್ನ ದೇ ವಿಲ್ ಗಿವ್ ಯು ಬ್ಯಾಕ್. ನಿಮ್ಮ ಪರ್ಚೇಸ್ ಏನು ಮಾಡಿದ್ರೂ ಯು ಹ್ಯಾವ್ ಟು ಯೂಸ್ ದ ಕಾರ್ಡ್ ಆ್ಯಂಡ್ ದೆನ್ ಪೇ. ಇದೆಲ್ಲ ಏನು ತೊಗೊಂಡ್ರೂ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ ಡಾಲರ್ಸ್ ಓನ್ಲಿ, ಡಾಲರ್ಸ್ಲೇ ಪೇ ಮಾಡಬೇಕಾಗತ್ತೆ. ಇದು ನೋಡಿ ಚೇರ್ಮನ್ ಕ್ಲಬ್ ಹೇಳಿದ್ದು ತುಂಬ ಚೆನ್ನಾಗಿದೆ. ಚಾಪ್ ಸ್ಟಿಕ್ಲು ಅಷ್ಟೇ, ಯು ಹ್ಯಾವ್ ಟು ಪೇ ಆ್ಯಂಡ್ ಈಟ್. ಇದು ಯು ಕ್ಯಾನ್ ಆರ್ಡರ್ ವಾಟ್ ಎವರ್ ಯು ವಾಂಟ್ ಆ್ಯಂಡ್ ದೆನ್ ಪೇ ಆ್ಯಂಡ್ ಈಟ್. ಅದು ಇಲ್ಲಿ ಸಂಜೆ ಹೊತ್ತು ಮ್ಯೂಸಿಕ್ ಎಲ್ಲ ಇರುತ್ತೆ. ಇವರು ಒಂದು ಎವ್ರಿ ಡೇ ಒಂದೊಂದು ಐಟನರಿ ಕೊಟ್ಬಿಡ್ತಾರೆ, ಏನೇನು ಪ್ರೋಗ್ರಾಮ್ಸ್ ಇರುತ್ತೆ, ಯಾವ ಟೈಮ್ಗಿರುತ್ತೆ ಅಂತ. ಸೊ ನಾವು ಆ ಟೈಮ್ಗೆ ಹೋಗಿ ಅಟೆಂಡ್ ಮಾಡ್ಬೋದು. ಆಮೇಲೆ ಡೆಕ್ 4 ಡೆಕ್ 5 ಡಿಫ್ರೆಂಟ್ ಟೈಮಿಂಗ್ಸು ಇರುತ್ತೋ ಅದು ನೋಡ್ಕೊಳ್ಬೇಕು. ಇಲ್ಲಿ ನೋಡಿ ಹಾಕಿದ್ದಾರೆ ಎಷ್ಟೊತ್ತಿಂದ ಎಷ್ಟೊತ್ತು ಟೈಮಿಂಗ್ಸು, ನಾವು ಏನೇನು ಮಾಡಬೇಕು ಅಂತ ಹೇಳ್ತಾರೆ, ಎಷ್ಟು ಪೇ ಮಾಡಬೇಕು ಅಂತ. ಇಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಅಲ್ಲೋಗಿ ನಾವು ಲೋಡ್ ಮಾಡ್ಕೋಬೇಕು ಕರೆನ್ಸಿನ. ಇದಾದ ನಂತರ ಸುಮ್ಮನೆ ನಾವೊಂದು ಸ್ಟ್ರಾಲ್ ತೊಗೊಂಡ್ವಿ, ಹೆಂಗಿದೆ ಏನೇನಿದೆ ಅಂತ. ಸೊ ಡೆಕ್ 6 ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಅಲ್ಲಿ ಲೈಫ್ ಬೋಟ್ಸ್ ಎಲ್ಲ ಇಟ್ಟಿದ್ದಾರೆ, ಅಲ್ಲಿ ಹ್ಯಾಂಗ್ ಮಾಡಿಟ್ಟಿದ್ದಾರೆ. ಆಮೇಲೆ ಅಲ್ಲಿಂದ ನಾವು 10th ಡೆಕ್ಗೆ ಹೋಗಿದ್ದು. ಯಾಕಂದರೆ ಇನ್ನು ಮಿಕ್ಕಿದ ಡೆಕ್ಕಲ್ಲಿ 6 ಡೆಕ್ ನಂಬರ್ 6 ಆ್ಯಂಡ್ 7 ರೂಮ್ಸೇ ಇದೆ, ಹಾಗಾಗಿ ಅಲ್ಲೇನು ನೋಡಲಿಲ್ಲ. ಸೊ ಫೈನಲಾಗಿ ವಿ ವೆಂಟ್ ಟು ದ 10th ಡೆಕ್. ಅಮೇಝಿಂಗ್ ಆಗಿತ್ತು, ಅಯ್ಯೋ ನೋಡ್ತಾನೆ ಖುಷಿಯಾಗೋಯಿತು. ಆಚೆ ಬಂದರೆ ಒಂದು ಸ್ವಲ್ಪ ವಾರ್ಮ್ ಆಗಿತ್ತು, ಒಳಗಡೆ ಫುಲ್ಲು ಎ ಸಿ, ಇಲ್ಲ ಆಚೆ ಬಂದ ತಕ್ಷಣ ವಾರ್ಮ್ ಆಗಿತ್ತು. ಸೊ ಇಲ್ಲಿ ಅಷ್ಟೇ ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಎಲ್ಲ ಕಡೆ ಆರಾಮಾಗಿ ಕೂತ್ಕೋಬೋದು, ಎಷ್ಟೊತ್ತಾದ್ರೂ ಕೂತ್ಕೋಬೋದು ಜಾಲಿಯಾಗೆ ಎಂಜಾಯ್. ಫ್ರೆಂಡ್ಸ್ ಜೊತೆ ಹೋದ್ರಂತೂ ತುಂಬ ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ಮೇಲೆ ಹೋದರೆ ಅಲ್ಲೂ ಬ್ಯೂಟಿಫುಲ್ ಸೀನ್ರಿ ಇದು ಎಲ್ಲನೂ ಕಾಣಿಸುತ್ತೆ ನೋಡಿ. ಒಂದು ಶಿಪ್ಪು ಸುತ್ತ ಒಂದು ರೌಂಡ್ ಹೊಡೆದ್ಬಿಟ್ರೇ ಸಾಕು, ಒಳಗಡೆ ನಮ್ಮ ವಾಕಿಂಗ್ ಎಲ್ಲ ಮುಗ್ದೋಗ್ಬಿಡುತ್ತೆ. 1 hour ಆಲ್ಮೋಸ್ಟ್ ವಾಕ್ ಮಾಡಿಬಿಡ್ಬೋದೇನೋ ಅದರಲ್ಲಿ. ಆಮೇಲೆ ಸಣ್ಣ ನೇವಿ ಶಿಪ್ಸ್, ಇನ್ನೂ ಶಿಪ್ ಹೊರಟಿರಲಿಲ್ಲ ಇಲ್ಲಿ. 5 o'clock ಸೇಲ್ ಆಗುತ್ತೆ ಅಂತ ಹೇಳಿದ್ರು. ಸೊ ವಿ ಜಸ್ಟ್ ವೇಟಿಂಗ್. ನಾವು ಬೇಗನೆ ಹೊಟ್ಟೋಗಿದ್ವಿ. ಇಲ್ಲಿಂದ ನೋಡಿ ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದು, ದೊಡ್ಡ ಟಿ ವಿ ಹಾಕಿದ್ದಾರೆ ಮೇಲೆ. ನೈಟ್ ಬೇರೆಯವರು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ವ್ಯೂ ಅಂತೂ ಬ್ಯೂಟಿಫುಲ್ ಆಗಿದೆ ನೋಡಿ. ಇದು ಪೋರ್ಟ್ ಅಂತೂ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿಂದ ನಾವೆಲ್ಲ ಒಂದು ಫೋಟೋಸ್ ಎಲ್ಲ ತಗೊಂಡು, ಸಖತ್ತಾಗಿದೆ ಅಲ್ಲ, ಇದೊಂಥರ ಎಕ್ಸ್ಪೀರಿಯನ್ಸ್. ಹಾಗೇನೂ ಕೂತಿದೆ, ಅದು ಸೇಲ್ ಮಾಡುತ್ತೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಕೆಳಗಡೆ ಬಂದಮೇಲೆ ಜಾಕೂಸಿ ಇದೆ, ಏನು ಕ್ಲೋಸ್ ಆಗಿದೆ ಅಂತ ಹೇಳಿದ್ರು, ಯಾರೂ ಹೋಗಿರಲಿಲ್ಲ. ಆಮೇಲೆ ಇಲ್ಲೊಂದು ಪೂಲ್ ಬಾರ್ ಇದೆ. ಇಲ್ಲಿ ಸಂಜೆ ಹೊತ್ತು ಅಥವಾ ಲೇಟ್ ನೈಟು ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಇಲ್ಲಿ. ಆಮೇಲೆ ಮಕ್ಕಳಿಗೆ ಒಂದು ಸಣ್ಣ ಸ್ವಿಮ್ಮಿಂಗ್ ಪೂಲ್ ಇದೆ. ಆಮೇಲೆ ಆ ಕಡೆ ಎಲ್ಲ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ನೀವು ಇಲ್ಲಿ ಆ್ಯಕ್ಚುಲಿ ಬಿವ್ರೇಜಸ್ ಇದೆ, ಜ್ಯೂಸ್ ಎಲ್ಲ ತೊಗೋಬೋದು, ಏನು ನಮ್ಮನ್ನ ಏನು ಕೇಳಲ್ಲ. ಬಟ್
ಹಾಟ್ ಡ್ರಿಂಕ್ಸ್ ಏನಾದರೂ ತೊಗೋಬೇಕಾದ್ರೆ ರೂಮ್ ನಂಬರ್ ಕೇಳ್ತಾರೆ. ಅದನ್ನು ರೂಮ್ ನಂಬರ್ ಕೊಟ್ಟರೆ ಅವ್ರು ಬಿಯರ್ ಏನೋ ಕೊಡ್ತಾರೆ ಅನಿಸುತ್ತೆ. ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ಕುಡಿಯೋದಿಲ್ಲ, ಹಾಗಾಗಿ ಗೊತ್ತಿಲ್ಲ. ನಾವು ಬರೀ ಸಾಫ್ಟ್ ಡ್ರಿಂಕ್ಸ್ ತೊಗೊಂಡೆ, 7 ಅಪ್ ತೊಗೊಂಡೆ. ಅದಾದಮೇಲೆ ಇಲ್ಲಿ ರಾಕ್ ಕ್ಲೈಂಬಿಂಗ್ ಇದೆ. ಇಲ್ಲಿ ಅದೊಂದು ಗೇಮ್ ಇರುತ್ತೆ, ಅದಕ್ಕೂ ಟೈಮಿಂಗ್ಸ್ ಇರುತ್ತೆ. ಸೊ ಹೇಳ್ದಂಗೆ ಐಟಿನರಿ ಕೊಟ್ಟಿರ್ತಾರೆ, ಅದು ನೋಡ್ಕೊಂಡು ನಾವು ಹೋಗಬೇಕು. ಸೊ ಇಲ್ಲಿ ಬಂದು ಫಿಟ್ನೆಸ್ ಸೆಂಟ್ರ್ ಇದೆ. ಆಮೇಲೆ ಇಲ್ಲೂ ಅಷ್ಟೇ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ನಡೆಯುತ್ತೆ. ಇದಕ್ಕೆ ಡೋಮ್ ಅಂತಾರೆ ಈ ಪ್ಲೇಸ್ಗೆ. ಸೊ ನಾನು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಇಲ್ಲಿ ಚೇರಲ್ಲಿ ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ತುಂಬ ಜನ ಬರ್ತಾ ಇರಲಿಲ್ಲ ಈ ಕಡೆ, ಯಾಕಂದರೆ ಟೇಲ್ ಎಂಡಲ್ಲಿದೆ ಇದು ಈ ಜಾಗ. ಸೊ ಫಿಟ್ನೆಸ್ಸು ಅಷ್ಟೇ, ಯಾರು ವರ್ಕೌಟ್ ಮಾಡಿರೋದು ನಾನು ನೋಡಲೇ ಇಲ್ಲ. ಎಷ್ಟೊಂದು ನಾಟ್ ಇನ್ ಯೂಸ್ ಅಂತ ಬಂತು, ಇಟ್ ವಾಸ್ ಇನ್ ಯೂಸ್. ಬಟ್ ಇಷ್ಟು ಎಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿದೆ, ನೋಡೋಕ್ಕೆ ಇವೆಲ್ಲ ನೋಡೊಂದಷ್ಟು ನಾಟ್ ಇನ್ ಯೂಸ್ ಅಂತ ಹಾಕ್ತಾರೆ. ಇದು ರೆಗ್ಯುಲರಾಗಿ ಜಿಮ್ಗೆ ಹೋಗೋರ್ಗೆಲ್ಲ ಅವ್ರಿಗೆ ಯೂಸ್ ಆಗುತ್ತೆ, ನಾವೆಲ್ಲ ಹೋಗೋದಿಲ್ಲ, ನಾವೆಲ್ಲ ಏನು ಯೂಸ್ ಇಲ್ಲ. ಯಾವತ್ತೋ ಒಂದಿನ ಮಾಡೋರಿಗೆ ಕೈ ಕಾಲು ಹಿಡ್ಕೊಂಬಿಡುತ್ತೆ. ಸೊ ಟ್ರೈನು ಮಾಡಬಾರ್ದು. ಯೋಗ ಮ್ಯಾಟ್ಸ್ ಎಲ್ಲ ಇದೆ, ಯೋಗ ಎಲ್ಲ ಮಾಡ್ಬೋದು. ಸೈಕ್ಲಿಂಗ್ ಎಲ್ಲನೂ ಇದೆ, ಬ್ಯೂಟಿಫುಲ್ ಆಗಿದೆ. ಆಮೇಲೆ ಅದಕ್ಕೆ ತಕ್ಕ ಹಾಗೆ ಡ್ರೆಸ್ಸಸ್ ತೊಗೊಂಡು ಹೋಗಿದ್ರೆ ಒಳ್ಳೆಯದು. ವ್ಯೂ ಬೇರೆ ತುಂಬ ಚೆನ್ನಾಗಿದೆ ಜಿಮ್. ನಾನು ಯಾರೂ ಮಾಡಿರೋದೇ ನೋಡಲಿಲ್ಲ, ಸೊ ಐ ಡೋಂಟ್ ನೋ. ವೆರಿ ನೈಸ್. ಫುಲ್ ಅಟ್ಮಾಸ್ಫಿಯರ್ ಬ್ಯೂಟಿಫುಲ್. ಅದು ನೋಡಿ ಹೆಂಗೆ ಅರೇಂಜ್ ಮಾಡಿಟ್ಟಿದ್ದಾರೆ. ನಾವು ಹೋಗ್ತಾ ಬ್ಯೂಟಿ ಆಫ್ ದ ಸೀ ನೋಡ್ಕೊಂಡೇ ಮಾಡ್ಬೋದು ಎಕ್ಸಸೈಸಸ್ ಎಲ್ಲ. ತುಂಬ ಚೆನ್ನಾಗಿದೆ. ಒಳ್ಳೆ ಕಾರ್ಪೆಟ್ಗಳು ಹಾಕಿದ್ದಾರೆ. ಆಮೇಲೆ ಸ್ಪಾ ಮತ್ತು ಸಲೂನ್ ಇದೆ. ಆ್ಯಕ್ಚುಲಿ ಇಲ್ಲಿಗೆ ನಾವು ಪೇ ಮಾಡಿನೇ ಯುಟಿಲೈಸ್ ಮಾಡ್ಕೋಬೇಕು ಅವ್ರದ್ದು ಪ್ಯಾಕೇಜಸ್ ಏನಾದರೂ ಇದ್ದರೆ. ಸೊ ಅದೇನು ನಾವೇನು ಯೂಸ್ ಮಾಡಿಲ್ಲ. ಸೊ ಎಲ್ಲ ಡೆಕ್ಗಳು ಕಾಣಿಸುತ್ತೆ. ಕೆಲವೊಂದು ಡೆಕ್ಸ್ಗೆ ಹೋಗಿಲ್ಲ, ನಾವು ನೋಡಿಲ್ಲ. ಫಸ್ಟ್ ಟೈಮ್ ಹೋಗಿದ್ದು ಇದು ನೋಡಿಬಿಟ್ಟೆ ನಾವು ಸುಸ್ತಾಗ್ಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಟೈಮ್ ಹೋಗ್ಬಿಟ್ಟು ಎಲ್ಲ ಇನ್ನೊಂದು ಚೂರು ಎಕ್ಸ್ಪ್ಲೋರ್ ಮಾಡಬೇಕು ಈ ಜಾಗ. ಬಟ್ ತುಂಬ ಚೆನ್ನಾಗಿದೆ, ಖಂಡಿತ ಎಲ್ಲ ವಿಸಿಟ್ ಮಾಡುವಂಥದ್ದು. ನೋಡಿ ಎಲ್ಲ ಕಡೆಯೂ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆಯಿಂದ ಬ್ಯೂಟಿಫುಲ್ ಸಮುದ್ರದ ವ್ಯೂ ಸಿಗುತ್ತೆ ನಿಮಗೆ ಕೂತ್ಕೊಂಡು. ಎಷ್ಟು ಚೆನ್ನಾಗಿ ಮಾಡ್ಬೋದು. ಆಮೇಲೆ ಎಷ್ಟು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಜನ ಇದ್ದಾರೆ, ಒಂದು 2,000 ಮೇಲೆ ಜನ ಇದ್ದಾರೆ. ಆದರೆ ಏನು ಅಷ್ಟು ಗಲಾಟೆ ಏನಿರಲಿಲ್ಲ. ಇದು ಬಂದುಬಿಟ್ಟು ಮಾರ್ಕ್ಯೂ ಥಿಯೇಟರ್ ಅಂತ. ಇಲ್ಲಿ ಮ್ಯಾಜಿಕ್ ಶೋಗಳು, ಆಮೇಲೆ ಡಾನ್ಸ್ ಶೋಗಳು, ಡಿಫ್ರೆಂಟ್ ಶೋಸ್ ಎಲ್ಲ ನಡೆಯುತ್ತೆ. ಇವತ್ತು ಒಂದು ಶೋ ಇದೆ ಲೇಬಲ್ಲಿ ಅಂತ, ಅದು ನೋಡಬೇಕು. ಬಟ್ ತುಂಬ ಲೇಟಾಗಿದೆ, ಯಾಕಂದರೆ ಡೆಕ್ 4 ಡೆಕ್ 5ಗೆ ಒಂದು ಟೈಮಿಂಗ್ಸ್ ಕೊಡ್ತಾರೆ, 6 7ಗೆ ಒಂದು ಕೊಡ್ತಾರೆ. ಸೊ ನಮಗೆ ಒಂದು ಸ್ವಲ್ಪ ಲೇಟಾಗಿತ್ತು, ಒಂದು 10:30 11 ಗಂಟೆಗೇನೋ ಇತ್ತು. ಸೊ ನಾವು ಇವಾಗ ಫುಡ್ ಕೋರ್ಟ್ಗೆ ಮತ್ತೆ ಬಂದಿದ್ದೀವಿ. ಈವ್ನಿಂಗ್ ಸ್ನ್ಯಾಕ್ಸ್ ಇರುತ್ತೆ, ಅದರಲ್ಲಿ ಸ್ಯಾಂಡ್ವಿಚ್ಚು, ಕಡಲೆಪುರಿ, ಮತ್ತು ಒಂದೊಂದು ದಿನ ಒಂದೊಂದು ಕೊಡ್ತಾರೆ. ಕಡಲೆಪುರಿ ಮಾತ್ರ ರೆಗ್ಯುಲರಾಗಿರುತ್ತೆ. ಆಮೇಲೆ ಇನ್ನೊಂದು ಏನದು ಹೆಸರು ನೆನಪು ಬರ್ತಾಯಿಲ್ಲ. ಸೊ ಆಫ್ಕೋರ್ಸ್ ಟೀ ಕಾಫಿ ಯಾವಾಗಲೂ ಸಿಗುತ್ತೆ 24 hours. ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಯಿತು. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ 5 ಗಂಟೆ ಕರೆಕ್ಟಾಗಿ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಎಷ್ಟು ಬ್ಯೂಟಿಫುಲ್ಲಾಗಿದೆ ಸಮುದ್ರ ನೋಡಿ. ಒಂದು ಸ್ವಲ್ಪ ಮಳೆನೂ ಬೇರೆ ಬಂತು ನಾವು ಹೋಗಿದ್ದಿನ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಮ್ಯೂಸಿಕ್ಕು ಪ್ಲೇ ಮಾಡ್ತಾಯಿದ್ರು. ಟಿ ವಿಲೂ ನೋಡಿ ಎಲ್ಲ ತೋರಿಸ್ತಾ ಇರ್ತಾರೆ ಏನೇನಿದೆ ಅಂತೆಲ್ಲ, ಯಾವ್ಯಾವ ಡೆಕ್ಲಿ. ಆಮೇಲೆ ಇಲ್ಲಿ ಕ್ಯಾಸಿನೋ ಇದೆ. ಕ್ಯಾಸಿನೋಲ್ಲಿ ಫೋಟೋಸ್ ವೀಡಿಯೋಸ್ ಮಾಡೋಂಗಿಲ್ಲ ಅಂತಂದರು. ಆದರೆ ಗೇಮ್ ಹೆಂಗೆ ಆಡೋದು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು. ಬಟ್ ನಾವೇನು ಆಡಿಲ್ಲ. ಒಬ್ರಿಗೆ ಇದೆಲ್ಲ ತುಂಬ ಇಷ್ಟ ಇರುತ್ತೆ, ಅವ್ರು ಆಟ ಆಡ್ಕೊಳ್ತಾರೆ. ಫೋಟೋಸ್ ಏನು ನಾನು ತೆಗಿಲಿಲ್ಲ ಜಾಸ್ತಿ, ಯಾಕಂದರೆ ಅವ್ರು ಬಿಟ್ಟಿರಲಿಲ್ಲ ಅಲ್ಲಿ. ಆಮೇಲೆ ಇಲ್ಲೊಂದು ಎಷ್ಟೊಂದು ಶಾಪ್ಸ್ಗಳಿದೆ, ಜ್ಯುವೆಲ್ರಿ ಶಾಪ್ಸು, ಬಟ್ಟೆ ಅಂಗಡಿ, ಆಮೇಲೆ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ನಾನು ಹೇಳ್ದಂಗೆ ಡಾಲರ್ಸ್ಲಿ ಪೇ ಮಾಡಬೇಕಾಗುತ್ತೆ ನೀವು. ಬಟ್ ಸ್ಮಾಲ್ ಐಟಮ್ಸ್ ಎಲ್ಲ ಬ್ಯೂಟಿಫುಲ್ಲಾಗಿದೆ. ಸೊ ರಿಮೆಂಬ್ರೆನ್ಸ್ಗೆ ನೀವು ತೊಗೊಂಡು ಹೋಗ್ಬೋದೇನಾದರೆ. ನಾನು ನಾರ್ಮಲಿ ಮ್ಯಾಗ್ನೆಟ್ಸ್ ತೊಗೊಳ್ತೀನಿ, ಆದರೆ ಸರಿ ಏನೂ ತೊಗೊಳ್ಳಿಲ್ಲ. ಇದಾದ ನಂತರ ಇಲ್ಲಿ ಚೇರ್ಮನ್ ಕ್ಲಬ್ You feel
ಸೊ ಡಿನ್ನರ್ ಟೈಮ್ಲಿ ಚೆನ್ನಾಗಿತ್ತು. ದಾಲ್ ಕಿಚ್ಡಿ, ಚಿಕನ್ ಮತ್ತು ಐಸ್ ಕ್ರೀಮ್ ಇಲ್ಲ, ಇದು ಕೇಕ್ಸು, ಡೆಸರ್ಟ್ಸ್ ಎಲ್ಲ ಚೆನ್ನಾಗಿತ್ತು. ಡಿಫ್ರೆಂಟ್ ಐಟಮ್ಸ್ ವಿತ್ ಆಲ್ ಸಾಸಸ್ ಎಲ್ಲ ಕೊಡ್ತಾರೆ. ಆಮೇಲೆ ಜ್ಯೂಸ್ ಎಲ್ಲ ಕೇಳಿದ್ರೆ ಅವರು ತಂದು ಕೊಡ್ತಾರೆ. ಸೊ ವೆಜಿಟೇರಿಯನ್ಗೂ ಒಳ್ಳೆ ಡಿಫ್ರೆಂಟ್ ಐಟಮ್ಸು. ನಾನ್ ವೆಜ್ಗೆ ಓನ್ಲಿ 3 ಐಟಮ್ಸ್ ಕೊಡ್ತಾರೆ. ಬಟ್ ಫುಡ್ ಈಸ್ ಅಮೇಝಿಂಗ್, ಒಳ್ಳೆ ಟೇಸ್ಟು. ಈ ದಾಲ್ ಕಿಚ್ಡಿ ಅಂತೂ ಸೂಪರಾಗಿತ್ತು. ದಾಲ್ ಕೊಡ್ತಾರೆ, ಆಮೇಲೆ ಏನೋ ಸ್ವೀಟ್ಸು ಎಲ್ಲ ಏನೇನು ವೆರೈಟಿ ಆಫ್ ಫುಡ್ ಇದೆ ಇಲ್ಲಿ. ಫ್ರೂಟ್ಸು ಅಷ್ಟೇ ಒಂದು 2 ಥರನೇ ಕೊಟ್ಟಿರ್ತಾರೆ, ಬಟ್ ಸ್ಯಾಲೆಡ್ಸ್ ಎಲ್ಲ ಇರುತ್ತೆ. ಸೊ ಇಟ್ಸ್ ವೆರಿ ಟೇಸ್ಟಿ ಆಲ್ಸೋ, ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ಆರಾಮಾಗಿ ತಿನ್ಬೋದು ಇದು ಎಷ್ಟೊತ್ತು ಬೇಕಾದರೆ ಕೂತ್ಕೊಂಡು. ಸೊ ಇದೆಲ್ಲ ಊಟ ಮಾಡಿ ನಾವು ನೆಕ್ಸ್ಟು ಶೋಗೆ ಹೋಗೋಣ ಅಂತ ರೆಡಿ ಅದೆ. ಶೋ 10:30ಗೆ ಸ್ಟಾರ್ಟ್ ಆಯಿತು. ಅದಕ್ಕೆ ಇನ್ನೇನು ಮಾಡೋದು, ನೋಡಲೇಬೇಕಾಯ್ತು ನಾನು ಶೋ ಅಂದ್ಬಿಟ್ಟು. ಶೋ ತುಂಬ ಚೆನ್ನಾಗಿತ್ತು, ಶೋ. ಸೊ ಅದು ಮುಗಿಯೋಷ್ಟೊತ್ತಿಗೆ ಆಲ್ಮೋಸ್ಟ್ 12 ಗಂಟೆನೇ ಆಗೋಯ್ತು. ಆಯಿತು. ಸೊ ಮಧ್ಯರಾತ್ರಿ ಆದಮೇಲೆ 1 ತನಕ ಸ್ನ್ಯಾಕ್ಸ್ ಇರುತ್ತೆ ಅಂತಂದರು. ಸರಿ ಹೋಗಿ ನೋಡೋಣ ಅಂತ ಬೆಳಿಗ್ಗೆ ಮೇಲೆ ಫುಡ್ ಕೋರ್ಟ್ಗೆ ಹೋದರೆ ಯಾರೂ ಇಲ್ಲ, ಸ್ವಲ್ಪ ಜನ ಇದ್ದರು. ಆದರೆ ಫುಡ್ ಸರ್ವ್ ಮಾಡ್ತಾಯಿದ್ರು. ಅದೇ ಈವ್ನಿಂಗ್ ಕೊಟ್ಟಿರೋ ಸ್ನ್ಯಾಕ್ಸೇ, ಸ್ಯಾಂಡ್ವಿಚ್ಚು ಮತ್ತು ಬರ್ಗರು ಏನೋ ಕೊಟ್ಟಿದ್ದರು. ಅದೆಲ್ಲ ಇತ್ತು. ಒಂದು 2-3 ಐಟಮ್ಸ್ ಇತ್ತು ಆ್ಯಂಡ್ ಕಾಫಿ ಟೀ ಇತ್ತು. ನೋಡಿ ಎಷ್ಟೊತ್ತು ಊಟ ಮಾಡ್ತಾರೆ. ನಾನೇನು ತಿನ್ನಲಿಲ್ಲ, but it was actually very nice. You can totally enjoy this place. I hope you like this video. Thank you so much for watching. You all have a good day. Take care. Bye.